ನಾಗರಾಜು ವರ್ಕ್ ಇಂಡಿಯಾ ನಾಗರಾಜು. ಇಲ್ಲ ಅಭಿ ಅವನು ಕಾಂಟ್ಯಾಕ್ಟೇ ಇಲ್ಲ. ಬಟ್ ಅವನು ಸ್ನ್ಯಾಪಲ್ಲಿ ಮಾತ್ರ ಇದ್ದಾನೆ ಕಾಂಟ್ಯಾಕ್ಟು. ನಾನು ಸ್ನ್ಯಾಪಲ್ಲಿ ನೋಡ್ತೀನಿ. ಅಕ್ಕ ಆಡ್ತಾನೆ. ನೀನು ಸ್ನ್ಯಾಪ್ ಎಲ್ಲ ಕಳಿಸ್ತಾನ? ಹೌದೌದು ಚಿಕ್ಕ. ಅದೊಂದು ಮೈಸೂರಿಗೆ ಹೋಗಿ ಟ್ರಿಪ್ಪೇ ಲಾಸ್ಟ್ ಅನ್ಸುತ್ತೆ ಅಭಿ ಅವನ ಜೊತೆ. ಮೈಸೂರಿಗೆ ಹೋಗಿದ್ದೆ ಲಾಸ್ಟ್. ನೀನೇ ಬಂದಿರ್ತಾನೆ? ನಾವೇ 4 ಜನ. ಅದ್ರಲ್ಲಿ ಅವನಪ್ಪ ನಾಗರಾಜ, ವರ್ಕ್ ಇಂಡಿಯಾ ನಾಗರಾಜ. ಸರಿಯಾದ ಟ್ರಿಪ್ಪು ಮಾತ್ರ ಅದು. ನಾನು ಅವಾಗಲೇ ಡಿಸೈಡ್ ಮಾಡ್ದೆ ಯಾವತ್ತೂ ಅವನ ಜೊತೆ ಟ್ರಿಪ್ ಹೋಗ್ಬೇಕು. ಏನಕ್ಕೆ ಬ್ರೋ? ಹೌದು, ಖರಾಬ್ ಬಾಯ್ಸು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಮಾನ್ಸೂನ್ ರೈಡ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಈ ಕಡೆ ಸಕಲೇಶ್ಪುರದ ಕಡೆ, ಮತ್ತೇನೋ ಸಕಲೇಶ್ಪುರದ ಕಡೆನೇ ಹೋಗ್ತಾ ಇದ್ದೀವಿ. ನೋಡಿದ್ರೆ ವೆದರ್ ಮಾತ್ರ ಇವಾಗ ಕೂಲಾಗೈತೆ. ಬೆಳಿಗ್ಗೆ ಎಲ್ಲ ಅದು ಹೆಂಗೆ ಬಿಸಿಲಿರುತ್ತೋ ಏನೋ, ಮಳೆ ಕಡಿಮೆ ಆಗಿಬಿಟ್ಟಿದೆ ಈ ಕಡೆ ಎಲ್ಲ. ಇವಾಗ ಇತ್ತೀಚೆಗೆ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿರುತ್ತೆ ನಮಗೂ. ಇಲ್ಲಿ ನಾವೊಂದು ಬಾಯ್ಸು 3 ಜನ ಬಂದಿದ್ದೀವಿ. ಸೇಮ್ ಅದೇ ಸ್ಪಾಟೇ, ಅದೇ ಆಟ ಆಡ್ತಾ ಇರೋದು ಇವರು, ರಾಕೆಟ್ ಬಿಡ್ತಾ ಇರೋದು. ಅಭಿ, ಓ ಏನಬಿ ಮಸ್ತಾಗಿ ಬಿಟ್ಬಿಟ್ಟಿದ್ಯಾ ರಾಕೆಟ್ನ. ಬ್ರೋ ನೀವ್ ಹೆಂಗ್ ಬಿಡ್ತೀರಾ? ಬಿಡಿ ನೋಡೋಣ ಇವಾಗ. ಕಲಾವಿದನೇ ನಮ್ಮ ಏನಾದ್ರು ಮಾತಾಡಿದ್ರ? ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಚಾನಲ್ ಗೊತ್ತಾ ಅಭಿ ಇದು? ಗೊತ್ತಿಲ್ಲ. RRP ಕನ್ನಡ ವ್ಲಾಗ್. RRP ಕನ್ನಡ ವ್ಲಾಗ್. ಬನ್ನಿ, ಇವರು ನಮ್ಮ ಇಮ್ರಾನ್. ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡ್ತಿರೋದು. ಅಷ್ಟೇನಾ? ಬೇಗೂರ್ ಅಭಿ. ಬ್ರೋ ಎಲ್ಲೆಲ್ಲ ಬಿಡ್ತಾ ಇದ್ದೀರಾ? ಇದು ಒಂದು ಅಭಿ ಇದನ್ನ ಏನ್ ಲೈನ್ ಅಂತಾರೆ ಇದನ್ನ? ಈ ರೋಡ್ ಪಕ್ಕ ಒಂದು ವಾಶ್ರೂಮ್ ಫೆಸಿಲಿಟಿ. ಇಲ್ಲೊಂದು ವಾಶ್ರೂಮ್ ಫೆಸಿಲಿಟಿ ಇದೆ ರೀಸರ್ವೆ ಹತ್ರ. ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕಾಣ್ತಾ ಇಲ್ಲ. ಅಭಿ ಅಲ್ಲಿದೆ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನೋಡಲ್ಲಿ. ಅವನ್ ಲಾರಿನ ಯಾವ ತರ ಹಾಕಿದ ನೋಡಿ, ಝೂಮ್ ಮಾಡ್ತೀನಿ. ನಾವು ಆ ಕಡೆಯಿಂದ ಬರೋದಕ್ಕೆ ಜಾಗನೇ ಇಲ್ಲ, ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾನೆ. ಅವನು ಈ ಕಡೆ ಎಲ್ಲ ಸೇಫಾಗಿ ಆರಾಮಾಗಿ ಮಲಗಲಿ ಅಂತ ಹಾಕಿರೋದು. ಅಲ್ಲ ಅಭಿ ಅವ್ನು ಇಲ್ಲೆಲ್ಲಾರ ಬಂದು ಹಾಕ್ಕೊಡ್ತಾನೆ. ಹಾಕ್ಬೋದಾಗಿತ್ತು, ಬಟ್ ಆ ಕಡೆಯಿಂದ ಯಾರು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ. ಆ ಕಡೆಯಿಂದ ಬಂದ್ರೆ ಡಿಸ್ಟರ್ಬ್ ಮಾಡ್ತಾರೆ ಬಂದಿಲ್ಲಿ ಅಂತ. ನೋಡಿ ಇಲ್ಲೆಲ್ಲ ಎಷ್ಟು ಜಾಗ ಇದೆ ನೋಡಿ. ನೋಡಿ ಇಲ್ಲೆಲ್ಲ ಫುಲ್ ಜಾಗ ಇದೆ. ಪಾಪ ಇವ್ರು ಮಾತ್ರ. ಹೌದು, ನಾವು ಆ ಕಡೆಯಿಂದ ಹೋಗಿ ಒನ್ ವೇಲ್ ಬಂದು ನಿಂತಿದ್ದೀವಿ ನೋಡಿ. ಇದೇ ಹೈವೇ. ಇಲ್ಲಿಂದ ನಿಮ್ಮೂರಿಗೆ ಎಷ್ಟು ದೂರ ಬರ್ತದೆ ಅಭಿ? ಏನಿಲ್ಲ, ಒಂದು 60 ಕಿಲೋಮೀಟರ್ ಆಗ್ಬೋದು. ಏನು ಒಂದು 1 ಅವರ್ 1.5 ಅವರ್. ಬಟ್ ನಾವು ಆರಾಮಾಗಿ ಹೋಗೋಣ. ಇನ್ನೊಂದು ಸ್ವಲ್ಪ ದಿಲ್ಲ ಚಿಲ್ ಮಾಡಿ ಜಾಲಿಯಾಗಿ ಒಂದು 7 ಗಂಟೆ 8 ಗಂಟೆ ಹಂಗೆ ಹೋಗೋಣ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಹಂಗೆ ಎಲ್ಲಾದರೂ ಮಾಡ್ಕೊಂಡು ಜಾಲಿಯಾಗಿ ಅಲ್ಲಿ ಹೋಗ್ತಾ ಹಂಗೆ ನಮ್ಮೂರ ಹತ್ರ ಒಂದು ಒಳ್ಳೊಳ್ಳೆ ಸ್ಪಾಟ್ ಎಲ್ಲ ನೋಡಿಕೊಂಡು ಜಾಲಿಯಾಗಿ ಹೋಗೋಣ. ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಕುಕಿಂಗ್ ಮಾಡೋಣ, ಐಟಮ್ ತಗೊಳ್ಳೋಣ. ಫಸ್ಟ್ ನಾವು ಐಟಮ್ ಪರ್ಚೇಸ್ ಮಾಡಬೇಕು. ಐಟಮ್ ಪರ್ಚೇಸ್ ಮಾಡಿ ನೋಡಿ, ಬಾಯಿ ಕುಕಿಂಗ್ ಎಲ್ಲ ಮಾಡ್ತಾನಂತೆ. ನೋಡೋಣ. ರೋಲ್ ಮಾಡಿ ಏನು ಚಪಾತಿ ಮಾಡ್ತೀಯಾ ಅಭಿ? ಚಪಾತಿಯಾ? ಇದು ಶುಗರ್ ಕಾಯಿಲ್ ಪೇಪರು. ಅದೊಂದು ಕೋಳಿ ಎಲ್ಲ ಫುಲ್ಲು ಬಾಯ್ಲ್ ತಗೋಣ. ಅಭಿ ಅದೆಲ್ಲ ಕಷ್ಟ ಆಗುತ್ತೆ ಅಭಿ. ನಾವು ನಾರ್ಮಲ್ ಬೇರೆ ಬಿರಿಯಾನಿ ಆ ಥರ ಏನಾರ ಮಾಡ್ಕೊಳ್ಳೋಣ. ಟ್ರೈ ಮಾಡೋಣ. ಟ್ರೈ ಮಾಡೋಣ. ನಮ್ಮ ಕೈಲಿ ಏನೇನಾಗುತ್ತೆ ಅದನ್ನು ಟ್ರೈ ಮಾಡೋಣ. ಎಲ್ಲ ಐಟಮ್ ತಗೊಂಡು ಫಸ್ಟ್ ತೋಟಕ್ಕೆ ಹೋಗ್ಬಿಡೋಣ. ನಾವು ನಾಳೆ ತೋಟಕ್ಕೆ ಹೋಗಿ ಮಾಡೋಣ. ನಾವಿವಾಗ ಹಿರಿಸಾಹೇಬ್ ಹತ್ರ ಇದ್ದೀವಿ. ನಾವು ಹೋಗೋ ಅಷ್ಟೇ ಬೆಳಕಾಗಿರುತ್ತೆ. ನಿಮ್ಮನ್ನ ತೋರಿಸ್ತೀವಿ ಮುಂದೆ ಬೆಳಕಾದ್ಮೇಲೆ. ತೋರಿಸ್ತೀವಿ. ಏನಾದರೂ ಮಾತಾಡ್ತೀವಿ.
ಏನು ಹೇಳೋದ ಬಿ, ಅದೇ ಸ್ವಲ್ಪ ಆನಿಯನ್ನ ಡ್ರೈ ಮಾಡ್ತಾ ಇದ್ದೀವಿ. ಈ ಗೋಲ್ಡನ್ ಬ್ರೌನಿ ಕಲರ್ ಬರೋ ಥರ ಡ್ರೈ ಮಾಡ್ತಾ ಇರೋದು. ಏನು ಮಾಡೋದಕ್ಕೆ? ಮಿಕ್ಸ್ ಮಾಡ್ಬೇಕು ಹಂಗೆ. ಬಿರಿಯಾನಿ ಮಾಡೋದಕ್ಕೆ. ನಾಳೆ ಬಿ ಎಂಥ ಸ್ಪಾಟು. ಒಳ್ಳೆ ಗಾಳಿ ಆ ಕಡೆ ಮೋಡ ಫುಲ್ಲು. ಹೌದು. ಇದೇ ಬ್ರೋ ನ್ಯಾಚುರಲ್ ಸೌದೆಲ್ಲಿ ಮಾಡಬೇಕು ಅಂದರೆ ಹೊಗೆ ಎಲ್ಲ ತಡ್ಕೋಬೇಕು. ಏನಬಿ ಈ ಕಾಲದಲ್ಲಿ ಹಾಂ ಎಷ್ಟೇ ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಸಾಕು, ನಮಗೆ ಬೆಲೆನೇ ಇಲ್ಲ ನೋಡು. ಯಾಕಬಿ ಯಾಕೆ ಏನಾಯಿತು? ಬ್ರೋ ಇನ್ನೊಂದು ಸ್ವಲ್ಪ ಆಗಲಿರಿ ಬ್ರೋ. ಫುಲ್ ಬ್ರೌನಿ, ಗೋಲ್ಡನ್ ಬ್ರೌನಿ. ಓಹೋ ಯಾವ್ದು ಬ್ರೋ? ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾವು ಇವಾಗ ಈವ್ನಿಂಗ್ ತೋಟಕ್ಕೆ ಬಂದಿದ್ದೀವಿ. ಆಲ್ರೆಡಿ 7 o'clock ಆಗಿದೆ. ಒಳ್ಳೆ ಜಾಗಕ್ಕೆ ಬಂದು ಇವಾಗ ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೀವಿ. ಚಿಕನ್ ತಂದೂರಿ ಮಾಡೋದಕ್ಕೆಲ್ಲ ತೊಗೊಬಂದಿದ್ದೀವಿ ಐಟಮ್ ಎಲ್ಲ. ಇಲ್ಲೇ ಮಾಡಿಕೊಂಡು ಇವಾಗ ಆರಾಮಾಗಿ ತಿಂದ್ಬಿಟ್ಟು, ಬಿರಿಯಾನಿ ಮಾಡೋದೆಲ್ಲ ಪಾರ್ಸಲ್ ತೊಗೊಂಡು ತೋಟಕ್ಕೆ ಬಂದಿದ್ದೀವಿ. ತಿಂದ್ಬಿಟ್ಟು ಆರಾಮಾಗಿ ಹೋಗೋದು ಮನೆ ಕಡೆ, ಹೋಗ್ಬಿಟ್ಟು ಮಲಗೋದು ಅಷ್ಟೇ ಕೆಲಸ ನಮ್ಮದು. ಒಳ್ಳೆ ವೆದರ್ ಆದರೆ ನೋಡಿ, ಬಾಯ್ಸ್ ಇಲ್ಲಿ ಫೈರ್ ಕ್ಯಾಂಪ್ ಆಗ್ತಾ ಇದ್ದಾರೆ. ಗೈಸ್ ನೋಡಿ, ತಂದೂರಿ ಮಾಡ್ತಾಯಿದ್ದೀವಿ. ಲಿವರು, ಗುಂಡಿಗೆಕಾಯಿ, ಲೆಗ್ಗು, ಯಾವ ಥರ ನೋಡಿ ಬಾರ್ಬಿಕ್ಯೂ ಅಂದರೆ ಇದು ಪಕ್ಕಾ ನಾಟಿ ಸ್ಟೈಲ್ ಬಾರ್ಬಿಕ್ಯೂ. ಏನು ಬ್ರೋ? ಅಭಿ ಸಾಕ್ಬಿಡ ಅಭಿ, ಅದು ಸ್ವಲ್ಪ ಹೊತ್ತು ಅದೇ ಹೀಟೆಲ್ಲ ಇದಾಗುತ್ತೆ, ಇಲ್ಲಾಂದರೆ ಡಸ್ಟ್ ಬಂದುಬಿಡುತ್ತೆ ಮೇಲೆ. ಏನು ಕಾಣದೆ ಎಲ್ಲ ಫುಲ್ ಕತ್ಲೆ. ಇದೇ ಮರದ ಕೆಳಗಡೆ ಇದೆ. ಫ್ಲ್ಯಾಶ್ ಹೋಗಿತ್ತು. ಎಷ್ಟೊತ್ತು ಬೇಕು ಬ್ರೋ ಇನ್ನು ಅದು ಫುಲ್ಲು ರೆಡಿ ಆಗೋದಕ್ಕೆ? 10 ಮಿನಿಟ್ಸ್ಗೆಲ್ಲ ಆಗ್ಬಿಡುತ್ತಾ? ಹೌದೌದು. ಓ ಈಟ್ ಚೆನ್ನಾಗೇ ಹೊಡಿತಾ ಇದೆ ಬ್ರೋ. ನೋಡಿ ಆಯಿಲ್ ಹಾಕೋದಕ್ಕೆ ಏನು ಯೂಸ್ ಮಾಡ್ತಾಯಿದ್ದೀವಿ. ಅದು ಒಂದು ಕಡ್ಡಿ ಎತ್ಕೋಬೋದು ಸರಿ. ಪ್ರಸಾದಿ ಅವ್ರ ಊರು ದೇವಸ್ಥಾನ. ಅಭಿ ಕೆಳಗಡೆ ಗೇಟ್ ಹತ್ರ ಬಾ ಅಭಿ, ಅಲ್ಲಿ ಬರ್ತೀನಿ.
ಇಷ್ಟಪಟ್ಟು ಹೋಗ್ತಾರೆ ಮಸ್ತಾಗೆ. ನೋಡಿ ಬ್ರೋ ಏನು ಮಾಡ್ತೀರಾ. ಗಂಟ್ಸಿ ಹ್ಯಾಂಡ್ ಪೋಸ್ಟ್ ಸಂತೆ ನೋಡಿ, ಇಲ್ಲೇ ಹೋಗ್ತಾ ಇದೀವಿ. ಫುಲ್ ತರಕಾರಿ ಸೆಕ್ಷನ್. ನಮಸ್ಕಾರ ಫ್ರೆಂಡ್ಸ್, ನಾವಿವಾಗ ಶೆಟ್ಟಿಹಳ್ಳಿ ಚರ್ಚ್ ಹತ್ರ ಬಂದಿದ್ದೀವಿ. ಇನ್ನೇನು ಆಲ್ರೆಡಿ ನೋಡಿ ಬ್ಯಾಕ್ ಸೈಡ್ ಸಮಾಜ ನೋಡಿರ್ತೀರ. ನಾನು ನೀರು ಫುಲ್ ಇರುತ್ತೆ ಇಲ್ಲಿ, ಶೆಟ್ಟಿಹಳ್ಳಿ ಚರ್ಚೆಲ್ಲ ಮುಳುಗ್ಬಿಟ್ಟಿದೆ ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ನೋಡಿ ನೀರು ಇಲ್ಲೇ ಲಾಸ್ಟು. ನೋಡಿ ಇಲ್ಲಿಂದ ಚರ್ಚ್ಗೆ ಇನ್ನೂ ಇಷ್ಟು ಗ್ಯಾಪ್ ಇದೆ. ಅದು ಫುಲ್ ಮುಳುಗೋ ಥರ ನೀರು ಬರಬೇಕು. ಅದು ಯಾವಾಗ ಬರುತ್ತೋ ಏನೋ. ಈ ಸಲ ಮಳೆ ಅಂತೂ ತುಂಬ ಕಡಿಮೆ. ನಾವು ಒಳ್ಳೆ ಮಾನ್ಸೂನ್ ಇರುತ್ತೆ ಅಂತ ಬಂದರೆ, ವೆದರ್ ಏನೋ ಸೇಮ್ ಚೆನ್ನಾಗಿದೆ, ಆದ್ರೂ ಸ್ವಲ್ಪ ಮಳೆ ಬೇಕು. ಇನ್ನು ಮಳೆ ಎಲ್ಲ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಆ ಕಡೆ ಸಕಲೇಶ್ಪುರದ ಕಡೆ ಎಲ್ಲ ಮಳೆ ಆಗ್ತಾಯಿದೆ. ಫಾಗ್ ನೋಡಿ ಹೇಗಿದೆ. ನೋಡಿ ಇಲ್ಲಿ ನಮ್ಮ ಬಾಯ್ಸು ಫೋಟೋಶೂಟ್ ಮಾಡ್ತಾರದೇನೋ. ಇದೇ ಚರ್ಚು, ಶೆಟ್ಟಿಹಳ್ಳಿ ಚರ್ಚ್ ಅಂದರೆ. ಹೆಂಗಿದೆ ಬ್ರೋ ವೆದರು? ಏನು ಪರವಾಗಿಲ್ಲ, ಪರವಾಗಿಲ್ಲ. ಎಲ್ಲ ಬೇಕು, ಎಲ್ಲ ಬೇಕು. ಏನು ಅಷ್ಟೇ ಇದೆಲ್ಲ ಬರಲ್ಲ. ಇಲ್ಲಿ ಆ ಥರ ಯಾವ್ದಾದ್ರು ಪೇ ಮಾಡ್ತಾ ಇರ್ತಾರೆ. ವೆದರ್ ಮಾತ್ರ ಇವಾಗ ಚೆನ್ನಾಗಿ ಬಂತಾನೆ ಅವರು. ಬಾಯ್ಸ್ ಫುಲ್ ಸ್ನ್ಯಾಕ್ಸ್ ತಿಂತಾರೆ, ಅದು ಬಿಸ್ಕೆಟ್ಸು. ಒಳ್ಳೆ ವೆದರ್ಗೆ ಅಂದ್ರೆ ಬೋಟಲ್ಲಿ ಕರ್ಕೊಂಡ್ಬರ್ತಾರೆ. ಈ ಕಡೆ ಕರ್ಕೊಬರ್ತಾ ಇದ್ದಾರೆ ಅವರು. ಇದನ್ನ ಕರ್ಕೊಬರ್ತಾರೆ ಅನ್ಸುತ್ತೆ. ಕರ್ಕೊಂಡ್ಬಂದು ಇಲ್ಲಿ ತೋರಿಸ್ಕೊಂಡು ಮತ್ತೆ ಕರ್ಕೊಂಡ್ಬರ್ತಾರೆ. ನನಗೇನೇ ಡೌಟ್ ಅವರು ಅಷ್ಟು ದೂರದಿಂದ ಬರ್ತಾರ ಅಂತ. ಬರ್ತಾ ಇದ್ದಾರೆ ನೋಡಿ, ಹೆಂಗೈತ್ ನೋಡಿ ಬ್ರೋ ವೆದರು. ಮಳೆ ಹೆಂಗೆ ನೀರು ಹೊಡಿತಾ ಇದೆ.
ಮಳೆ ಜಾಸ್ತಿ ಜೋರ ಆಯಿತು. ಕೆಳಗಡೆ ಹೇಳಿದ್ರೆ ವಾಶ್ ಔಟ್ ಹಾಕ್ಬಿಡ್ತೀವಿ. ಏನ್ ಪ್ರಸಾದ್ ಹೋಗ್ತಾ ಇದೀಯಾ? ಎಲ್ಲಿಗೆ? ದಾರಿ ತಪ್ಪಿ ಹೋಗ್ತಾ ಇದೀಯಾ? ಇಂಥ ನೇಚರ್ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಪೊಲ್ಯೂಷನ್ ಕುಡಿಯಕ್ಕೆ. ಓ ಏನ್ ಪ್ರಸಾದ್ ಇಲ್ಲಿ ಬಂದ ತಕ್ಷಣ ಫುಲ್ ಬೆಳ್ಳು ಕಾಣ್ತಾ ಇರೋದು? ವಾ ಎಷ್ಟಾದ್ರು ಮೆಡಿಮಿಕ್ಸ್ ಸೊಪ್ಪು? 10 ರೂಪೀಸ್. ಅದಕ್ಕೇನೆ ಇಷ್ಟೊಂದು ಬೆಳ್ಳಗಾಗ್ತಿರೋದು. ನಾನು ಹಾಕ್ತಾ ಇದೆ ಕ್ಲಿನಿಕ್ ಪ್ಲಸ್ ಏನೆ ಮೆಡಿಮಿಕ್ಸ್. ನಾನು ಸ್ವಲ್ಪ ಪರವಾಗಿಲ್ಲ ಬೆಳ್ಳಗಾಗಿದ್ದೀನಿ ಲೈಟ್ ಆಗಿ. ಇನ್ನು ತೋರಿಸ್ತಾನೆ ಹೆಂಗ್ ಬೆಳ್ಳಗಾಗಿದೆಯಾ? ಅಭಿನೂ ಫುಲ್ ಬೆಳ್ಳಗಾಗಿದೆ ನೋಡಿ. ಫುಲ್ ರೈನ್ ಕೋಟ್ ಎಲ್ಲ ಹಾಕಿ ಬಂದಿರೋದ ಮೇಲೆ ಏನ್ ಮಾಡೋದು, ಮಳೆ ಬರ್ತಂತ ಬಂದ್ರೆ ಫುಲ್ ಫಾಗಿ ಇದೆ. ಚೆನ್ನಾಗಿದೆ ಆದ್ರೆ. ಹೌದು. ಕಂಗಾಲ್ ಬೀಳ್ತಾರ ಈ ಜಾಗ ನೋಡಿನೇ ಜನ ಯಾವ್ದಪ್ಪ ಇದು. ಅಭಿ ಏನ್ ನಮ್ ಸಕಲೇಶ್ಪುರ ಏನ್ ಸ್ವಿಟ್ಜರ್ಲ್ಯಾಂಡ್ಗಿನ್ನ ಏನು ಕಡಿಮೆ ಏನಿಲ್ಲ ಅಭಿ. ಇದನ್ನ ಹಿಂಗೆ ಕಾಪಾಡ್ಬೇಕಷ್ಟೇ. ಫ್ರೆಂಡ್ಸ್ ನೋಡಿ ಕೆಳಗಡೆ ಹೋಗೋ ಪಾತ್ ಹೇಗಿದೆ. ಇದೆಲ್ಲ ಇನ್ನೂ ಮಳೆ ಬಂದು ಫುಲ್ಲು ಜಾರುತ್ತೆ. ಆ ಥರ ಟೈಮಲ್ಲಿ ಮಸ್ತಾಗಿರುತ್ತೆ. ಫುಲ್ ಡೌನ್ ಇಳಿಬೇಕು. ಫುಲ್ ವರ್ಕೌಟ್ ಇವತ್ತು ಫುಲ್ ವಾಕಿಂಗ್ ಅಂದ್ಕೊಳ್ಳಿ. ಟ್ರೆಕ್ಕಿಂಗ್ ಮಾಡಿರೋ ಥರ ಫೀಲು. ಗಾಯ್ಸ್ ನೋಡಿ ಹಾಸನಲ್ಲಿ ಎಗ್ ರೈಸು ಮತ್ತು ಎಗ್ ಬೋಂಡ ಫುಡ್ ಕೋರ್ಟ್. ಗಾಯ್ಸ್ ನೋಡಿ ಇದೆ ಫುಡ್ ಕೋರ್ಟ್, ಹಾಸನ್ ಫುಡ್ ಕೋರ್ಟು. ಖರಾಬ್ ಸ್ನೋ ಬೇರೆ ಬರ್ತಾ ಇದೆ.